ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ವ್ಯಾಪಕವಾದ ಮಳೆಯಾಗಿದೆ. ಎಲ್ಲ ಜಲಾಶಯಗಳು ಕೂಡ ಭರ್ತಿ ಹಂತಕ್ಕೆ ಬಂದಿದೆ. ಹಾಗಾಗಿ ಈಗ ಧುಮ್ಮಿಕ್ಕಿ ಹರಿತಾ ಇದೆ ಚಾಮರಾಜನಗರದ ಭರಚುಕ್ಕಿ ಜಲಪಾತ. ಒಂದು ಕಡೆ ಕಬಿನಿ ನೀರು, ಮತ್ತೊಂದು ಕಡೆ KRS ನೀರು, ಎರಡೂ ಕೂಡ ಟಿ ನರಸೀಪುರದಲ್ಲಿ ಸಂಗಮ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ರಭಸವಾಗಿ ಹರಿಯುತ್ತೆ. ಅಲ್ಲಿ ಸಿಗ್ತಕ್ಕಂಥದ್ದೇ ಭರಚುಕ್ಕಿ ಜಲಪಾತ. ಈಗೇನೋ ಅಪಾಯಕಾರಿ ಸ್ಥಳದಲ್ಲಿ ನಿಂತು ಸೆಲ್ಫಿ ಮತ್ತು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರಂತೆ. ಅಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಜಲಪಾತಕ್ಕೆ ಬಿದ್ದು ಪ್ರಾಣಾಪಾಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಅಪಾಯವನ್ನು ಲೆಕ್ಕಿಸದೆ ಜಲಪಾತದ ಅಂಚಿನಲ್ಲಿ ನಿಂತು ಸೆಲ್ಫಿ ಮತ್ತು ಫೋಟೋ ಶೂಟನ್ನು ಮಾಡ್ತಾ ಇದ್ದಾರೆ. ಬಟ್ ಇವಾಗ ಪರವಾಗಿಲ್ಲ. ಮೊದಲು ಇನ್ನೂ ಮುಂದಕ್ಕೆಲ್ಲ ಹೋಗೋದಕ್ಕೆ ಬಿಡ್ತಾ ಇದ್ರು, ಈಗ ಪರ್ಮಿಷನ್ ಇಲ್ಲ. ಈಗ ಅಲ್ಲಿ ಅವ್ರು ಹೋಗಿದಾರಲ್ಲ, ಅಲ್ಲಿಗೂ ಪರ್ಮಿಷನ್ ಇಲ್ಲ. ಮೊದಲೇ ಇಲ್ಲಿ ಕಬ್ಬಿಣದ ಬ್ಯಾರಿಕೇಡ್ ಎಲ್ಲ ಹಾಕಿಬಿಟ್ಟು ಫೆನ್ಸಿಂಗ್ ಎಲ್ಲ ಹಾಕಿ ಮಾಡಿದ್ದಾರೆ. ಬಟ್ ಅವ್ರು ಅದೆಲ್ಲಿ ಜಾಗ ಮಾಡ್ಕೊಂಡು ಹೋದ್ರೂ ಗೊತ್ತಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಯಾಕೆಂದರೆ ಆ ಕಲ್ಲು ಬಂಡೆಗಳೆಲ್ಲ ವಿಪರೀತ ಜಾರುತ್ತೆ, ತುಂಬ ಜಾರುತ್ತೆ. ನೀವು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಯಾಮಾರಿದ್ರೂ ಕೆಳಗೆ ಬಿದ್ದಂಗೆ. ಅಲ್ಲಿ ಸ್ವಲ್ಪ ಯಾರನ್ನಾದರೂ ಭದ್ರತೆಗೋಸ್ಕರ ಈಗ ಸದ್ಯಕ್ಕೆ ನಿಯೋಜನೆ ಮಾಡಬೇಕು. ಕೊಳ್ಳೇಗಾಲ ತಾಲೂಕು ಆಡಳಿತ ಅಲ್ಲಿನ ಯಾರನ್ನಾದರೂ ನಿಯೋಜನೆ ಮಾಡ್ತಾರಾ ಅಥವಾ ಜಿಲ್ಲಾಡಳಿತ ಯಾರನ್ನಾರು ನಿಯೋಜನೆ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಗಗನಚುಕ್ಕಿ ಭರಚುಕ್ಕಿ ಇಲ್ಲಿ ಪ್ರವಾಸಿಗರು ವಿಪರೀತ ಹೋಗ್ತಾರೆ. ಹೋಗಲಿ, ನೋಡಲಿ, ಖುಷಿ ಪಡಲಿ. ಆದರೆ ಎಲ್ಲಿ ನಿಗದಿ ಮಾಡಿರ್ತಾರೆ ಜಾಗ ಅಲ್ಲೇ ನಿಂತ್ಕೋಬೇಕಷ್ಟೇ. ಕೇರಳದ ವಯನಾಡು ಹಾಗೂ ಕೊಡಗಿನಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕಬಿನಿ ಮತ್ತು ಕಾವೇರಿ ಒಡಲು ಎರಡೂ ಕೂಡ ತುಂಬತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಿನ್ನೆಲೆಯಲ್ಲಿ ಕಳೆಗುಂದಿದಂಥ ಜಲಪಾತಗಳಿಗೆ ಇದೀಗ ಒಂದು ಜೀವ ಕಳೆ ಬಂದಿದೆ. ಅದರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತದಲ್ಲಿ ಸಾಕಷ್ಟು ಒಂದು ನೀರು ಹರಿದು ಬರ್ತಾ ಇರ್ತಕ್ಕಂಥ ನಾವು ಕಾಣ್ಬೋದು. ಈ ದೃಶ್ಯಗಳು ಕೂಡ ಗಮನಿಸ್ಬೋದು. ಈಗಾಗಲೇ ಒಂದು ಭರಚುಕ್ಕಿ ಜಲಪಾತದಲ್ಲಿ ಹಾಲ್ನೋರಿಯಂತೆ ಒಂದು ರುದ್ರ ರಮಣೀಯವಾಗಿ ಕಲ್ಲುಗಳ ಮೇಲೆ ಒಂದು ಈಗಾಗಲೇ ನೀರು ಧುಮ್ಮಿಕಿರ್ತಕ್ಕಂಥ ಕಾಣ್ಬೋದು. ನೋಡೋದಕ್ಕೂ ಕೂಡ ಎರಡು ಕಣ್ಣುಗಳು ಕೂಡ ಸೆಳೆಯುವಂತಕ್ಕಂಥ ಒಂದು ದೃಶ್ಯ ಕೂಡ ಕಂಗೊಳಿಸ್ತಿದೆ ಅಂತ ಹೇಳ್ಬೋದು. ಯಾಕೆಂದರೆ ದಟ್ಟ ಒಂದು ಹಸಿರು ಕಾನೂನಿನ ನಡುವೆ ಈ ಒಂದು ನೀರು ಧುಮ್ಮಿಕೊಡ್ತಕ್ಕಂಥ ದೃಶ್ಯವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಹಲವು ಜಿಲ್ಲೆಗಳನ್ನು ಕೂಡ ಆಗಮಿಸಿದಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರು, ಮಂಡ್ಯ, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಪ್ರವಾಸಿಗರು ಆಗಮಿಸ್ತಾರೆ. ಈ ಒಂದು ದೃಶ್ಯಗಳನ್ನು ಕೂಡ ಕಣ್ತುಂಬಿಕೊಳ್ತಕ್ಕಂಥದ್ದು. ಮತ್ತು ಅವರ ಮೊಬೈಲ್ನಲ್ಲಿ ಇದನ್ನು ಸೆರೆ ಇಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಲವು ಸಿಬ್ಬಂದಿಗಳನ್ನು ನೇಮಕ ಮಾಡೋದ್ರ ಮೂಲಕವಾಗಿ ಜಲಪಾತದ ಒಂದು ಕೆಳಭಾಗಕ್ಕೆ ಯಾರೂ ಕೂಡ ಹೋಗದಂತೆ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿರ್ತಕ್ಕಂಥ ನಾವು ಕಾಣ್ಬೋದು. ಅದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೊಬೈಲ್ ಒಂದು ಚಿತ್ರೀಕರಣವನ್ನು ಮಾಡ್ತಕ್ಕಂಥದ್ದು ಮತ್ತು ತಾವೇ ಈ ಒಂದು ಸ್ಥಳಕ್ಕೆ ಒಂದು ಭೇಟಿಯನ್ನು ಕೊಟ್ಟು ಎಂಜಾಯ್ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಈಗ ಸಾಕಷ್ಟು ಪ್ರವಾಸಿಗರು ಅವರನ್ನೇ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ಮತ್ತು ನೋಡಿದ್ರೆ ಏನು ಅನಿಸ್ತಿದೆ ಸರ್? ತುಂಬ ಖುಷಿ ಆಯ್ತೈತೆ, ತುಂಬ ಖುಷಿ ಆಯ್ತೈತೆ. ಏನು ಅನಿಸುತ್ತೆ? ನಾವು ಅವಾಗ ಬರ್ತಾ ಇರ್ತೀವಿ ಮಳೆ ಬಂದಾಗ. ಲಾಸ್ಟ್ ಇಯರ್ ಈ ಥರ ಮಳೆ ಇರಲಿಲ್ಲ. ಈ ಇಯರ್ ಬಂದಿರೋದ್ರಿಂದ ತುಂಬ ಖುಷಿ ಆಯ್ತೈತೆ. ಅದಕ್ಕಾಗಿ ಬಂದಿದ್ದೀವಿ ನಾವು ನೋಡೋಕ್ಕೆ. ಈಗಾಗಲೇ ಜಲಾಶಯದಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಬರ್ತಿದೆ, ಎರಡು ಜಲಾಶಯದಿಂದ. ಅದರಿಂದ ನೋಡಲಿಕ್ಕೆ ಸಾಕಷ್ಟು ಒಂದು ಮಧುರವಾಗಿ ಕಾಣ್ತಿದೆ. ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಿಕ್ಕಿಲ್ಲ. ಈ ದೃಶ್ಯಗಳನ್ನ ಹಿಂದೆ ನೋಡಿದ್ರಾ? ಮತ್ತು ಇದೇ ಫಸ್ಟ್ ಟೈಮ್ ಬಂದಿರೋದಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಟೈಮ್ ಬಂದಿಲ್ಲ, ಹಿಂದೆ ಎಲ್ಲ ನೋಡಿದ್ದು. ಆದರೆ ಲಾಸ್ಟ್ ಇಯರ್ ಈ ಥರ ನಾವು ಮಳೆ ನೋಡಿರಲಿಲ್ಲ. ಈ ಸಲ ಈ ಥರ ಮಳೆ ನೋಡೋದ್ರಿಂದ ತುಂಬ ಖುಷಿ ಆಯ್ತೈತೆ. ಈ ಥರ ಫಾಲ್ಸ್ ತುಂಬಿ ಹರಿಯೋದೇ ನಮಗೆ ನೋಡೋಕ್ಕೆ ಒಂದು ನೋಟ, ಅದ್ಭುತ ನೋಟ. ಆದ್ದರಿಂದ ನಾವು ಬಂದಿದ್ದೀವಿ ನೋಡೋಕ್ಕೆ. ಓಕೆ, ಇದಿಷ್ಟು ಒಂದು ಪ್ರವಾಸಿಗರ ಮಾತುಗಳಾಗಿರ್ತಕ್ಕ ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೊರ ಹರಿವು ಬಿಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷಣಕ್ಕೂ ಕೂಡ ಬರ್ತಕ್ಕಂಥ ನೀರಿನ ಹೊರ ಹರಿವು ಹೆಚ್ಚಾಗ್ತಿದೆ. ಹಿನ್ನೆಲೆಯಲ್ಲಿ ಭರಚುಕ್ಕಿಯ ಸೊಬಗು ಡಬಲ್ ಆಗ್ತಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹೊಗೆನಕಲ್ ಇರ್ಬೋದು, ಭರಚುಕ್ಕಿ ಜಲಪಾತಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.